ಎಲ್ಲರಿಗೂ ಸ್ವರ ದೇಗುಲ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ನೀಲಿ ನರಿ. ಶುರು ಮಾಡೋಣ ಕತೆನ. ಒಂದಿನ ನರಿ ಊಟ ಹುಡುಕೊಂಡು ಹೋಗ್ತಾ ಇತ್ತು. 2 ನಾಯಿಗಳು ಅದನ್ನ ಅಟ್ಟಿಸ್ಕೊಂಡು ಬಂದ್ವು. ನರಿ ಓಡೋವಾಗ ಎಡು ಬಿಟ್ಟು ನೀಲಿ ಬಣ್ಣ ತುಂಬಿರೋ ಒಂದು ತೊಟ್ಟಿಯಲ್ಲಿ ಬಿದ್ಬಿಡ್ತು. ನಾಯಿಗಳು ಹೋಗೋವರೆಗೂ ಅದು ಅಲ್ಲೇ ಇತ್ತು. ನಿಧಾನವಾಗಿ ಹೊರಗಡೆ ಬಂದು ಕಾಡಿನ ಕಡೆಗೆ ಓಡ್ ಹೋಯ್ತು. ಕಾಡಲ್ಲಿ ನಡೀತಿರ್ಬೇಕಾದ್ರೆ ಬೇರೆ ಪ್ರಾಣಿಗಳು ಅದನ್ನ ನೋಡ್ಬಿಟ್ಟು ರಾಕ್ಷಸ ಬಂದ, ಓಡಿ ಓಡಿ ಅಂತ ಹೇಳಿ ಹೆದರ್ಕೊಂಡು ಓಡಕ್ ಶುರು ಮಾಡಿದ್ವು. ನರಿಗೆ ಯಾಕೆ ಅಂತ ಗೊತ್ತೇ ಆಗ್ಲಿಲ್ಲ. ನರಿ ನೀರ್ ಕುಡಿಯೋದಿಕ್ಕೆ ಅಂತ ಹೇಳಿ ಕೊಳದ ಬಳಿ ಹೋದಾಗ ಅದು ಅದ್ರ ಪ್ರತಿಬಿಂಬ ನೀಲಿ ಆಗಿರೋದನ್ನ ನೋಡಿ ಅವಾಗ ಗೊತ್ತಾಯ್ತು ಅದಕ್ಕೆ. ನರಿ ಒಂದು ಉಪಾಯ ಮಾಡ್ತಾವಾಗ ಎಲ್ಲ ಪ್ರಾಣಿಗಳನ್ನ ಕರೆದು ಹೇಳ್ತು, ನಾನು ದೇವರ ದೂತ, ಇನ್ ಮುಂದೆ ನಾನೇ ನಿಮ್ ರಾಜ ಅಂತ ಹೇಳ್ತು. ಪ್ರಾಣಿಗಳು ಅದನ್ನ ನಂಬಿಬಿಟ್ಟು ನರಿನ ತಮ್ಮ ರಾಜನನ್ನಾಗಿ ಸ್ವೀಕರಿಸಿದ್ವು. ನರಿ ಕಾಡಿನ ರಾಜ ಆಗಿ ಸುಖವಾಗಿತ್ತು. ಒಂದಿನ ಬೇರೆ ನರಿಗಳು ಕೂಗೋದನ್ನ ಈ ನರಿ ಕೇಳಿಸ್ಕೊಂಡ್ಬಿಡ್ತು. ಅದು ಕೂಗೋದನ್ನ ಕೇಳಿಸ್ಕೊಂಡು ಇದಕ್ಕೂ ಕೂಡ ತಡ್ಕೊಳಕ್ಕಾಗ್ಲ, ಇದು ಕೂಡ ಕೂಗೋದಕ್ಕೆ ಶುರು ಮಾಡ್ತು. ಆವಾಗ ಬೇರೆ ಪ್ರಾಣಿಗಳೆಲ್ಲ ಯಾವ್ದಿದು ವಿಚಿತ್ರ ಪ್ರಾಣಿ ಕೂಗ್ತಿದ್ಯಲ್ಲ ಅಂತ ಹೇಳಿ ಬಂದು ನೋಡಿದ್ವು. ನೋಡಿದ ತಕ್ಷಣ ಅವಾಗ ಗೊತ್ತಾಯ್ತು ಇದು ನರಿ ಅಂತ ಹೇಳಿ. ಆವಾಗ ಆ ನರಿಯನ್ನ ಕಾಡಿಂದ ಓಡಿಸಿದ್ವು. ಈ ಕಥೆಯಿಂದ ತಿಳ್ಕೊಳ್ಳೋದೇನ್ ಗೊತ್ತಾ, ಸುಳ್ಳಿನ ಮುಖವಾಡದಲ್ಲಿ ಸತ್ಯವನ್ನ ಮುಚ್ಚಿಡೋದಿಕ್ಕೆ ಎಷ್ಟು ದಿನ ಅಂತ ಸಾಧ್ಯ ಹೇಳಿ? ಯಾವತ್ತಾದ್ರೂ ಒಂದು ದಿನ ಸತ್ಯ ಹೊರಗಡೆ ಬಂದೇ ಬರತ್ತೆ ಅಲ್ವಾ? ಹೌದು ತಾನೆ? ಈ ಕತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಮತ್ತು ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ ಹೇಳಿ. ಮತ್ತು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.